ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 8ನೆಯ ಕಂತಿನ ಹಣ ಹಾಗೂ 9ನೆಯ ಕಂತಿನ ಹಣ. ಹೌದು ವೀಕ್ಷಕರೇ, 9ನೆಯ ಕಂತಿನ ಹಣಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ಗಳನ್ನು ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಇವರು ನಿನ್ನೆ ತಾನೇ ಕೊಟ್ಟಿದ್ದಾರೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 8 ಹಾಗೂ 9ನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಭರ್ಜರಿ ಗುಡ್ ನ್ಯೂಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇವುಗಳನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಆದ ಕಾರಣ ವೀಕ್ಷಕರೇ, ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ. ಇದು ಕೇವಲ 3 ರಿಂದ 3.5 ನಿಮಿಷದ ವಿಡಿಯೋ ಆಗಬಹುದು ಅಷ್ಟೇ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಆದಷ್ಟು ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಯಾಕಂತಂದರೆ ನಾನು ಹೇಳುವಂತಹ ಈ ಅಪ್ಡೇಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಆದ ಕಾರಣ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೂ ಕೂಡ ನಿಮಗೆ 1 ರಿಂದ 7ನೆಯ ಕಂತಿನ ಹಣ ಬಂದಿದೆ. ಕೆಲವೊಬ್ಬರಿಗೆ 8ನೆಯ ಕಂತಿನ ಹಣ ಕೂಡ ಬಂದಿದೆ, ಎಷ್ಟೋ ಜನರಿಗೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಈ 8ನೆಯ ಕಂತಿನ ಹಣ ಬಂದವ್ರಿಗೆ ಈ 9ನೆಯ ಕಂತಿನ ಹಣದ ಈ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಅಪ್ಲೈ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ 1 ರಿಂದ 7ನೆಯ ಕಂತಿನ ಹಣ ಮಾತ್ರ ಬಂದಿದ್ದಾವೆ ಅಂತಂದರೆ ಇಲ್ಲಿ ನಿಮಗೆ 8ನೆಯ ಕಂತಿನ ಹಣ ಹಾಗೂ 9ನೆಯ ಕಂತಿನ ಹಣದಲ್ಲಿರುವಂತಹ ಈ ಎರಡೂ ಭರ್ಜರಿ ಗುಡ್ ನ್ಯೂಸ್ಗಳು ಕೂಡ ನಿಮಗೆ ಅಪ್ಲೈ ಆಗ್ತವೆ. ವೀಕ್ಷಕರೇ, ಇವೆರಡೂ ಭರ್ಜರಿ ಗುಡ್ ನ್ಯೂಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಜಸ್ಟು ಸಬ್ಸ್ಕ್ರೈಬ್ ಆಗೋದು ಅಷ್ಟೇ ಅಲ್ಲ, ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಯಾಕಂತಂದರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಮಾತ್ರ ನಾವು ಲೈಕ್ಸನ್ನು ಕೇಳ್ತೇವೆ. ಸೊ ಏನು ಕೂಡ ಆಗೋದಿಲ್ಲ, ನಿಮಗೆ ಏನು ಕೂಡ ಲಾಸ್ ಇರೋದಿಲ್ಲ. ಪಕ್ಕದಲ್ಲಿರುವಂತಹ ಲೈಕ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಎಲ್ಲವೂ ಕೂಡ. ಸೊ ಪಕ್ಕದಲ್ಲಿರುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತಾನೆ. ವೀಕ್ಷಕರು ನೋಡಿ, ಈ ಗೃಹಲಕ್ಷ್ಮಿ ಅನ್ನೋದ್ರಲ್ಲಿ ನಮಗೆಲ್ಲರಿಗೂ ಕೂಡ ಏನು ನೆನಪು ಬರುತ್ತೆ ಅಂತಂದರೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಮತ್ತು ಈ ಕಾಂಗ್ರೆಸ್ ಗ್ಯಾರಂಟಿ, ಇವೆರಡೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದ್ಲೆ ಇಲ್ಲಿ ಎಲ್ಲರಿಗೂ ಕೂಡ ಇದು ಮನಸ್ಸಲ್ಲಿ ಒಂದು ಊಹೆ. ಆದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಪ್ರತಿ ಕಂತು ಕೂಡ ಇವರು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಹಣವನ್ನು ಹಾಕ್ತಾ ಇರ್ತಾರೆ. ಆದರೆ ಇಲ್ಲಿ ಈ ತಿಂಗಳಿನ ಹಣವನ್ನು ಇದೇ ತಿಂಗಳು ಹಾಕೋದಿಲ್ಲ, ಮುಂದಿನ ತಿಂಗಳು ಹಾಕ್ತಾರೆ. ಮುಂದಿನ ತಿಂಗಳಿನ ಹಣವನ್ನು ಅದೇ ತಿಂಗಳು ಹಾಕೋದಿಲ್ಲ, ಅದ್ರ ನೆಕ್ಸ್ಟ್ ಮಂತು ಹಾಕ್ತಾರೆ. ಹಾಗಾಗಿ ಇದೊಂದು ರೂಲನ್ನು ಇವರು ಫಾಲೋ ಮಾಡ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 8ನೆಯ ಕಂತಿನ ಹಣ ಬಂದು ಇವಾಗಲೇ ಸಾಕಷ್ಟು ಡೇಸ್ ಆಗಿರಬೇಕಾಗಿತ್ತು, ಆದರೆ ಇನ್ನೂ ಕೂಡ 8ನೆಯ ಕಂತಿನ ಹಣ ಬಾಕಿ ಇದೆ. ಅಂಥವರಿಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದೀಗ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಏನು ಅಂತಂದರೆ ವೀಕ್ಷಕರೇ, ನಿಮಗೆ ಇದೇ ತಿಂಗಳು 18ನೆಯ ತಾರೀಕಿನ ಒಳಗಾಗಿ ನಿಮಗೆ ಬರುವಂತಹ ಈ 8ನೆಯ ಕಂತಿನ ಹಣ, ನಿಮಗೆ ಬರಬೇಕಾಗಿರುವಂತಹ ಈ 8ನೆಯ ಕಂತಿನ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಬಾಕಿ ಇತ್ತೋ ಅವರಿಗೆಲ್ಲರಿಗೂ ಕೂಡ ನಾವು ಕ್ರೆಡಿಟ್ ಮಾಡ್ತೇವೆ ಅಂತ ಇವರು ಹೇಳಿರುವಂಥದ್ದು. ಆದರೆ ಇಲ್ಲಿ 9ನೆಯ ಕಂತಿನ ಹಣ, ಹೌದು ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ. ಇದು ತುಂಬ ಜನರಲ್ಲಿ ಇಲ್ಲಿ ಡೌಟ್ ಇತ್ತು. ವೀಕ್ಷಕರೇ ನೋಡಿ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ವೀಕ್ಷಕರೇ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮ್ಗೆ ಗೊತ್ತು, ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು. ಇವರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ನಾವು 2,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಇದುವರೆಗೂ ಕೂಡ 8 ತಿಂಗಳಿನ ಹಣವನ್ನು ನಾವು ಹಾಕಿದ್ದೇವೆ ಅಂತಲೇ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ಇದು ಪೆಂಡಿಂಗ್ ಇದ್ದರೆ ಅವರಿಗೆ ಇದೇ ತಿಂಗಳು 18ನೆಯ ತಾರೀಕಿನ ಒಳಗಾಗಿ ಹಾಕ್ತೇವೆ. ಇಲ್ಲಿ 18ನೆಯ ತಾರೀಕಿನ ಮೇಲ್ಪಟ್ಟು ಅಂತಂದರೆ ಈ ತಿಂಗಳ ಇಲ್ಲಿ 3ನೆಯ ವಾರದ ಲಾಸ್ಟ್ ಡೇ ಅಲ್ಲಿ ನಾವು ಇಲ್ಲಿ 9ನೆಯ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಇವರು ಹೇಳಿರುವಂಥದ್ದು. ಬಟ್ ಎಕ್ಸಾಕ್ಟ್ ಡೇಟ ಇವರು ತಿಳಿಸಿಲ್ಲ. ಇವರು ಇದೇ ತಿಂಗಳು ಲಾಸ್ಟ್ ವೀಕು ಅಂತ ಇಲ್ಲಿ ನಾವು ಎಕ್ಸಾಕ್ಟಾಗಿ ಅನ್ಕೋಬೋದು. ಹಾಗಾಗಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇದು ಕ್ರೆಡಿಟ್ ಆಗುವಂತಹ ಸಮಯ ಇನ್ನೇನು ದೂರದಲ್ಲೆಲ್ಲ ಹತ್ರನೇ ಇದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ, ಏನಾದರೂ ಅಪ್ಡೇಟ್ ಇದ್ದರೆ, ನೀವು ಏನಾದರೂ ಮಾಡಬೇಕು ಅಂತಂದರೆ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಇನ್ ಕೇಸ್ ಅಪ್ಡೇಟ್ ಬಂದರೆ ಮಾತ್ರ ನಾನು ಮಾಡ್ತಾನೆ, ಇಲ್ಲಾಂದರೆ ಯಾವುದೇ ರೀತಿ ಸುಮ್ಮನೆ ವಿಡಿಯೋ ಮಾಡೋದಿಲ್ಲ. ಸೊ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ತುಂಬಾ ಯೂಸ್ಫುಲ್ ಆಗಿರ್ತವೆ. ಸೊ ಎಲ್ಲರೂ ಕೂಡ ವಾಚ್ ಮಾಡಬಹುದು. ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೇನೆ. ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.